ನಾವು ಎಷ್ಟೇ ದೂರ ಹೋದರೂ ಕೆಲವೊಂದು ಟೇಸ್ಟ್ ನಮ್ಮನ್ನು ಬ್ಯಾಕ್ ಟು ಹೋಮ್ ಅನ್ನೋ ಹಾಗೆ ಫೀಲ್ ಕೊಡುತ್ತೆ. ನನಗೆ ಆ ಟೇಸ್ಟ್ ಅಂದರೆ ಸಿಂಪಲ್ ಬನಾನಾಯಿಂದ ಶುರುವಾಗಿ ಜನ್ರೇಷನಿಂದ ಫೇಮಸ್ ಆಗಿರೋ ನಮ್ಮ ಮಂಗಳೂರು ಬನ್ಸ್. ಹಾಗೆ ಇವತ್ತು ನಮ್ಮೂರಿನ ಫೇಮಸ್ ರೆಸಿಪಿನ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಮೊದಲಿಗೆ 2 ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ನಂತರ 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು ಹಾಕ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಒಂದು ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 1 ಕಪ್ಪಷ್ಟು ಮೈದಾ ಹಾಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ದಲ್ಲಿ ಬರೀ ಮೈದಾ ಹಿಟ್ಟನ್ನೇ ಬಳಸ್ಕೋಬೋದು, ಇಲ್ಲಾಂದರೆ ಬರೀ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು. ಕಲಿಸ್ತಾ ಇರುವಂಥ ಹಿಟ್ಟು ಜಾಸ್ತಿ ಗಟ್ಟಿನೂ ಆಗಬಾರ್ದು ಹಾಗೆ ತೆಳುನೂ ಆಗಬಾರ್ದು. ಇದನ್ನು ಒಂದು ಅರ್ಧ ಗಂಟೆಯಷ್ಟು ಹಾಗೆ ಇಡಬೇಕು. ಹಿಟ್ಟು ಕಲಿಸ್ಕೋಬೇಕಾದ್ರೆ ನೀರು ಆ್ಯಡ್ ಮಾಡುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಮೊಸರು, ಬಾಳೆಹಣ್ಣು ಎಲ್ಲದೂ ನೀರಿನ ಅಂಶ ಇರುವಂತಹ ವಸ್ತು ಆಗಿದೆ. ಅರ್ಧ ಗಂಟೆ ನೆನೆದಾದ್ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ನಂತರ ಅದನ್ನು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಪಕ್ಕಕ್ಕಿಟ್ಕೊಳ್ಬೇಕು. ಲಟ್ಸೋಕ್ಕೆ ಎಣ್ಣೆ ಅಥವಾ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು. ಹಾಗೆ ನಾನಿಲ್ಲಿ ಎಣ್ಣೆ ಹಾಕಿ ಲಟ್ಸ್ತಾ ಇದ್ದೀನಿ. ಲಟ್ಸ್ಕೊಂಡಿರುವಂಥದ್ದು ಸ್ವಲ್ಪ ದಪ್ಪ ಇರಬೇಕು, ಯಾಕೆಂದರೆ ಸ್ವಲ್ಪ ಪ್ಲಫಿಯಾಗಿ ಬರುತ್ತೆ. ಕಾದಿರೋ ಎಣ್ಣೆಗೆ ಒಂದು ಚಿಕ್ಕ ಪೀಸ್ ಹಾಕಿ ಚೆಕ್ ಮಾಡಬೇಕು. ನಂತರ ನಾವು ಮಾಡಿರುವ ಬನ್ಸ್ನ ಎಣ್ಣೆಗೆ ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಗೋಲ್ಡನ್ ಬ್ರೌನ್ ಆಗುವವರೆಗೂ ಕೂಡ ಫ್ರೈ ಮಾಡಿಕೊಂಡ್ರೆ ಆಯಿತು. ಈ ಮಂಗಳೂರು ಬನ್ಸ್ ನಿಮಗೂ ಕೂಡ ಚೈಲ್ಡ್ಹುಡ್ ಫ್ಲ್ಯಾಶ್ ಬ್ಯಾಕ್ ಕೊಟ್ಟಿದ್ರೆ ಕಮೆಂಟಲ್ಲಿ ಹೇಳಿ ಆಯಿತಾ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಮ್ಮ ಊರಿನ ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗೋಣ.